ಅದೇ ರೀತಿಯಲ್ಲಿ ಒಬ್ಬ ಮಾಸ್ಟರ್ ಯಾವ ರೀತಿಯಲ್ಲಿ ಜೀವಿಸಬೇಕು ಅನ್ನೋದನ್ನು ಈಗ ಒಂದು 3 ವಿಷಯಗಳ ಮುಖಾಂತರ ಇನ್ನೊಬ್ಬ ಸೀನಿಯರ್ ಮಾಸ್ಟರ್ ಆಗಿರುವಂಥ ಬಸವರಾಜ್ ಅವರ ಮುಖಾಂತರ ತಿಳಿಯೋಣ. ಅವರ ವಿಷಯ ತಿಳಿಯೋದಕ್ಕಿಂತ ಮುಂಚಿತವಾಗಿ ಚಪ್ಪಾಳೆ ತಟ್ಟೋಣ. ಸರ್, ಓವರ್ ಟು ಯು. Yes. My dear masters, my dear friends and my dear gods. ನನ್ನ ಹೃದಯಪೂರ್ವಕ ಅಭಿನಂದನೆಗಳು ನಿಮ್ಮೆಲ್ಲರಿಗೂ ಕೂಡ. ಮತ್ತೆ ನಾವೆಲ್ಲರೂ ಕೂಡ ನಮ್ಮ ಜೀವನದಲ್ಲಿ ಶುಭ ಸೂಚಕ, ಶುಭ ದಿನವಾಗಿ ಪರಿಗಣಿಸಬೇಕಾಗಿದ್ದಂಥ ದಿನ ಇವತ್ತು. ಇವತ್ತು ನಮಗೆ ಮಾರ್ಗದರ್ಶನಾಗಿ ನಿಂತಿದ್ದಂಥ ಪತ್ರಿಜಿಯವರು, ಮಾರ್ಗದರ್ಶನಕ್ಕೆ ನಿಂತಿದ್ದಂಥ ವ್ಯಕ್ತಿನ ಹಿಡ್ಕೊಂಡ್ರೆ ಏನೂ ಬರಲ್ಲ. ಅವರ ಮಾರ್ಗದರ್ಶನ ಎಲ್ಲಿಗೆ ಗುರಿ ತಲುಪಿಸ್ತಿದೆಯೋ ಆ ಗುರಿನ ನಾವು ಹಿಡಿದರೆ ನಾವೇ ಗುರುವಾಗ್ತೀವಿ. ಆ ಗುರುವನೇ ಮೇಡಮ್ ಈಗ ಏನಂತ ಹೇಳಿದರು, ಗ್ರ್ಯಾಂಡ್ ಮಾಸ್ಟರ್ ಅಂತ ಹೇಳಿದರು. ಆದರೆ ಪತ್ರಿ ಸರ್ ಒಂದು ಬುದ್ಧ ಪೌರ್ಣಿಮಾ ಸೆಲೆಬ್ರೇಷನ್ಸಲ್ಲಿ ಕೂಡ ಈ ಟಾಪಿಕ್ನ ಹೇಳಿದರು. ನೋ ಜಡ್ಜ್ಮೆಂಟ್, ನೋ ಕಂಪ್ಲೈಂಟ್, ನಾನ್ ಇಂಟರ್ಫಿಯರೆನ್ಸ್ ಅಂತ. ಇದ್ರ ಬಗ್ಗೆ ನಿಮ್ಮ ಹತ್ರ ಇವತ್ತು ಹಂಚ್ಕೊಳ್ಳೋಣ ಅಂತ ಈ ಅವಕಾಶ ನನಗೆ ಸಿಕ್ಕಿದೆ. ಮತ್ತೊಮ್ಮೆ ಕೃತಜ್ಞತೆಗಳು ಎಲ್ಲರಿಗೂ. ಜಡ್ಜ್ಮೆಂಟ್, ಮನಸ್ಸಲ್ಲಿ ಎಷ್ಟು ಜಡ್ಜ್ಮೆಂಟ್ಸ್ ಮಾಡ್ತಾನೇ ಇರ್ತೀವಿ. ರೈಟ್ ಆರ್ ರಾಂಗ? ಮಾಡ್ತೀವಾ ಇಲ್ವಾ? ಆದರೆ ಕೋರ್ಟಲ್ಲಿ ಏನಕ್ಕೆ ಜಡ್ಜ್ಮೆಂಟ್ ಟೈಮ್ ತಗೊಳ್ತಾ ಇದೆ ಗೊತ್ತಾ? ಅವರು ನಿಜ ತಿಳಿಲಿದ್ದಷ್ಟುವರೆಗೂ ಜಡ್ಜ್ಮೆಂಟ್ ಕೊಡಲ್ಲ. ನಾವು ನಿಜನೇ ಗೊತ್ತಿಲ್ಲ, ಜಡ್ಜ್ಮೆಂಟ್ ಕೊಡ್ತಾ ಇದ್ದೀವಿ. ಇದರಿಂದ ಏನಾಗ್ತಿದೆ? ನಮ್ಮ ಕರ್ಮ ಬೆಳೀತಾ ಇದೆ. ಏನಾಗ್ತಿದೆ? ಈ ಕಡೆ ಧ್ಯಾನ ಮಾಡ್ತೀನಿ, ಆ ಕಡೆ ಜಡ್ಜ್ಮೆಂಟ್ ಮಾಡ್ತೀನಿ. ಈ ಧ್ಯಾನ ಯಾವತ್ತನ್ನ ಬಗೆಹರಿಯುತ್ತಾ? ಯಾಕೆ ಯಾಕೆ ಬಗೆಹರಿಯಲ್ಲ? ಎಲ್ಲಿ ಬರಿತಿದ್ದೀನೋ ಇನ್ನೊಂದು ಕಡೆ ಅಳಿಸ್ತಾ ಬರ್ತಿದ್ದೀನಿ. ರೈಟ್ ಆರ್ ರಾಂಗ? ಅದಕ್ಕೆ ನಮಗೆ ನಿಜವೂ ಸತ್ಯವೂ ತಿಳಿಲಿಲ್ಲ ಅಂದರೆ ಜಡ್ಜ್ ಮಾಡಾಕೆ ಹೋಗಬಾರದು. ಇಷ್ಟೇ ಕಾನ್ಸೆಪ್ಟ್, ಸಿಂಪಲ್. ಪತ್ರಿಜಿ ಅವರು ಒಂದರ ಬಗ್ಗೆ ನೀನು ಜಡ್ಜ್ಮೆಂಟ್ ತಗೊಳ್ಬೇಕಾಗಿದ್ದಂಥ ಅವಶ್ಯಕತೆ ಬಂದರೆ ಯು ಶುಡ್ ಕಲೆಕ್ಟ್ ದಿ ಇನ್ಫಾರ್ಮೇಶನ್ ಅಪ್ ಟು ದಿ ಹಿಮಾಲಯಾಸ್ ಅಂತ ಹೇಳೋರು. ಎಷ್ಟು ಕಲೆಕ್ಟ್ ಮಾಡಬೇಕು? ಹಿಮಾಲಯ ಬೆಟ್ಟದಷ್ಟು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಬೇಕು. ಯಾಕೆ ಅಂತಂದ್ರೆ ಯಾವ ವ್ಯಕ್ತಿ ಕೆಟ್ಟವನೂ ಅಲ್ಲ, ಒಳ್ಳೆಯವನೂ ಅಲ್ಲ. ಅವರವರ ಪರಿಸ್ಥಿತಿಗಳು, ಅವರವರ ಜನ್ಮ, ಅವರವರ ಕರ್ಮದ ಪರಿಸ್ಥಿತಿಗಳಲ್ಲಿ ಅವರು ಹಾಗಿರ್ತಾರೆ ಅಷ್ಟೇ. ಏನೂ ಗೊತ್ತಿಲ್ಲ. ಇವತ್ತು ನಿರ್ಣಯ ಮಾಡಿದ್ರೆ ನಾಳೆ ಬದಲಾವಣೆ. ಹೌದಾ ಅಲ್ವಾ? ರೈಟ್ ಆರ್ ರಾಂಗ? ಹುಟ್ಟಿದಾಗಿಂದ ಹಾಗೆ ಇದೀವ? ಇಲ್ವಲ್ಲ? ರೈಟ್? ಅದಕ್ಕೆ ಜಡ್ಜ್ಮೆಂಟ್ ಅನ್ನೋದು ನಮ್ಮ ಕರ್ಮನ ಬೆಳೆಸುತ್ತೆ, ನಮ್ಮ ಅಭಿವೃದ್ಧಿಯನ್ನು, ಪುರೋಗತಿಯನ್ನು ಕಮ್ಮಿ ಮಾಡುತ್ತೆ. ಅದಕ್ಕೆ ಇವತ್ತಿಂದ ಎಷ್ಟು ಜನ ರೆಡಿ ಇದ್ದೀರಾ ಪ್ರಾಮಿಸ್ ಮಾಡೋದಕ್ಕೆ ಜಡ್ಜ್ಮೆಂಟ್ ಮಾಡಲ್ಲ ಅನ್ನೋದಕ್ಕೆ? ಡೌಟಾ? ಓಕೆ. ನೋ ಕಂಪ್ಲೈಂಟ್. ಕಂಪ್ಲೈಂಟ್ ಬಗ್ಗೆ ಮನೆಯಲ್ಲಿ ಇಬ್ಬರು ಮಕ್ಕಳಿದ್ರೆ ಸಾಕು, ಕಂಪ್ಲೇಂಟ್ಸ್ ಬೇಜನ ಅಲ್ವಾ? ಚಕ್ಕ ಚಕ್ಕ ಕಂಪ್ಲೇಂಟ್ಸ್ ಆಗ್ತಿರ್ತೀವಿ. ಹೌದಲ್ವಾ? ಯಾಕೆ ಹೇಳಿ? ಏನಕ್ಕೆ ಅಷ್ಟು ಸ್ಪೀಡಾಗಿ ಕಂಪ್ಲೇಂಟು? ಬೇಗ ಹೇಳ್ಬಿಡ್ಬೋದು.
ಏನಾಗಲ್ಲ. ಕಂಪ್ಲೇಂಟ್ ಹೇಳಿದ್ರು ಏನಾಗಲ್ಲ. ಪೊಲೀಸ್ ಸ್ಟೇಷನಲ್ಲಿ ನೀವು ಒಂದು ಕಂಪ್ಲೇಂಟ್ ಕೊಡಿ, FIR ಹಾಕ್ತಾರೆ. ಅದು ತಪ್ಪು ಅಂತ ಗೊತ್ತಾದ್ರೆ ಶಿಕ್ಷೆ ನಿಮಗೆ ಗೊತ್ತಾ? ನಿಮಗೆ ಮನೆಯಲ್ಲಿ ಆ ಶಿಕ್ಷೆ ಇಲ್ಲ, ಅದಕ್ಕೆ ಕಂಪ್ಲೇಂಟ್ಸ್ ಸಿಕ್ಕಾಪಟ್ಟೆ ಹೇಳ್ತೀರ. ರೈಟಾ ರಾಂಗ? ಕಂಪ್ಲೇಂಟ್ ಏನಕ್ಕೆ ಬರ್ತಿದೆ ಅಂತಂದ್ರೆ, ನನ್ನಲ್ಲಿ ಏನೇನು ಕೊರತೆ ಇದೆಯೋ, ನನ್ನಲ್ಲಿ ಏನೇನು ದುಃಖ ಇದೆಯೋ ಅದನ್ನ ಸಾಲ್ವ್ ಮಾಡ್ಕೊಳಕ್ ಆಗ್ಲಿದ್ದಾಗ, ಅದಕ್ಕೆ ದಾರಿ ಗೊತ್ತಿಲ್ದಾಗ ಆ ಮನುಷ್ಯ ಏನ್ ಮಾಡ್ತಾನೆ ಅಂತಂದ್ರೆ ಅಳ್ತಾನೆ. ಆ ಹಳೋ ದುಃಖದಲ್ಲೇ ಅವನು ಸರಿಯಿಲ್ಲ, ಇವನು ಸರಿಯಿಲ್ಲ ಅಂತ ನಾವು ಹೇಳ್ತಾ ಬರ್ತಿರ್ತೀವಿ. ಯಾಕೆ ಅವರು ಸರಿ ಇಲ್ಲ ಅಂತಂದ್ರೆ, ನಾನು ಸರಿಯಾಗಿ ನೋಡೋದೇ ಕಲ್ತಿಲ್ಲ. ಏನ್ ಕಲ್ತಿಲ್ಲ? ಹೇಗ್ ಸರ್ ನೋಡೋದು? ಹೀಗ ಅಂತಲ್ಲ, ಅಂತರ ದೃಷ್ಟಿಕೋನದಿಂದ ನೋಡೋದು. ಈ ಪಿರಮಿಡ್ ಅಲ್ಲಿ ಮನೆಯಲ್ಲಿ ಎರಡೂ ಒಂದೇ ಇದೆ. ಏನದು ಗೊತ್ತಾ? ಏನಿದೆ? ಎಷ್ಟು ದೊಡ್ಡ ಪ್ಯಾಲೇಸ್ ಆದರೂ, ಬಡವನ ಮನೆ ಆದರೂ ಎರಡೂ ಒಂದೇ ಇದ್ದಾವೆ. ಏನದು ಅಂತಂದ್ರೆ ಖಾಲಿ ಜಾಗ. ಎಷ್ಟು ದೊಡ್ಡ ಪ್ಯಾಲೇಸ್ ಆದರೂ ಕೂಡ ಅವನು ಹೋಗಿ ಗೋಡೆ ಮೇಲೆ ಮಲಗಲ್ಲ, ನೆಲದ ಮೇಲೆ ಮಲಗಲ್ಲ, ಖಾಲಿ ಜಾಗದಲ್ಲೇ ಜೀವನ ಮಾಡಬೇಕು. ಬಡವನು ಖಾಲಿ ಜಾಗದಲ್ಲೇ ಜೀವನ ಮಾಡಬೇಕು. ರೈಟ್? ಈ ತರ ಎರಡರಲ್ಲೂ ಕೂಡ ಒಂದೇ ಇದೆ ಅನ್ನೋ ದೃಷ್ಟಿಕೋನವನ್ನು ನನಗೆ ಯಾವಾಗ ಬರುತ್ತೋ ಅವಾಗ ಕಂಪ್ಲೇಂಟೇ ಇರಲ್ಲ. ಇದನ್ನೇ ಅಯ್ಯಪ್ಪ ಅವರು 12th ಚಕ್ರ ಒನ್ನೆಸ್ ಅಂತ ಏನ್ ಹೇಳಿದ್ರು ಅಂದ್ರೆ, ಏಕತ್ವದ ದೃಷ್ಟಿಕೋನ ನನ್ನಲ್ಲಿ ಬರಬೇಕು. ನಮ್ಮ ವಿಶ್ವವನ್ನು ಏನಂತ ಕರೀತಾರೆ ಇಂಗ್ಲಿಷಲ್ಲಿ? ಯೂನಿವರ್ಸ್ ಅಂತಾರೆ ಅಲ್ವಾ? ಇಂಡಿಯಾ ವರ್ಸು, ಅರ್ತ್ ವರ್ಸು, ಮಾರ್ಸ್ ವರ್ಸು ಅನ್ನಲ್ಲ. ಯಾಕೆ? ವಿಶ್ವವೆಲ್ಲ ಒಂದೇ, ನಾವು ಕೂಡ ಎಲ್ಲ ಒಂದೇ. ಆ ದೃಷ್ಟಿಕೋನ ನನಗೆ ಬರಲಿದ್ದಷ್ಟುವರೆಗೂ ಕೂಡ ನನಗೆ ಕಂಪ್ಲೇಂಟ್ ಸ್ಟಾಪ್ ಆಗಲ್ಲ. ಅಂಡರ್ಸ್ಟ್ಯಾಂಡ್? ಅರ್ಥ ಆಯ್ತಾ? ನಾನ್ ಇಂಟರ್ಫಿಯರೆನ್ಸ್. ಇನ್ನೊಬ್ಬರ ಜೀವನದಲ್ಲಿ ನೀನು ಎಂಟ್ರಿ ಕೊಡಬೇಡ ಅಂತ. ಸರ್ ಅದೆಂಗೆ ಸರ್ ಜೀವನದಲ್ಲಿ ಎಂಟ್ರಿ ಕೊಡದೆ ಹೆಂಗ್ ಸರ್ ಜೀವನ ಎಂಟ್ರಿ ಆಗುತ್ತೆ ಅಂತಂದ್ರೆ, ನಿಮ್ಮ ಮೊಬೈಲ್ ಫೋನ್ಸ್ ಎಲ್ಲ ತಂದ್ಕೊಂಡಿದ್ದೀರಲ್ಲ ಪಿರಮಿಡ್ಗೆ, ಚಾರ್ಜಿಂಗ್ ಬೇಕಂತ ಪ್ಲಗ್ ಹಾಕಿ ಚಾರ್ಜಿಂಗ್ ತಗೊಳ್ತಾ ಇರ್ತೀರ. ವಾಟ್ ಇಟ್ ಈಸ್? ಎನರ್ಜಿ. ಹೌದಾ ಅಲ್ವಾ? ಎಲ್ಲ ಕಡೆ ಕರೆಂಟ್ ಇದೆ, ಎನರ್ಜಿ ತಗೊಳ್ತಾ ಇದ್ದೀರಾ. ಹೌದಾ ಅಲ್ವಾ? ನೀವು ಯಾರ ಬಗ್ಗೆ ಆದರೆ ಯೋಚನೆ ಮಾಡೋ ಸ್ಟಾರ್ಟ್ ಮಾಡಿದ್ರೆ ನಿಮ್ಮ ಬ್ರೈನಲ್ಲಿ ಅವರಿಗೆ ಜಾಗ ಕೊಟ್ಟಂಗ ಅಲ್ವಾ? ರೈಟಾ ರಾಂಗ? ಜಾಗ ಕೊಟ್ಟಿದ ತಕ್ಷಣನೇ ಅವರು ಪ್ಲಗ್ ನಿಮಗೆ ಹಾಕ್ಕೊಂಡಿದ್ದೀರಾ, ಅವನು ಎನರ್ಜಿ ಎಳ್ಕೊಂತಾ ಇರ್ತಾನೆ. ಅರ್ಥ ಆಯ್ತಾ? ನನ್ನ ಜೀವನ ಉದ್ಧಾರ ಆಗಲ್ಲ. ಯಾಕೆ? ಎಲ್ಲಾರ ಜೀವನದಲ್ಲಿ ಏನ್ ನಡೀತಿದೆಯೋ ಅದೇ ನನಗೆ ಇಂಪಾರ್ಟೆಂಟ್. ನನಗೇನ್ ಬೇಕೋ ಬೇಕಾಗಿಲ್ಲ. ನನ್ನ ಎನರ್ಜಿ ಎಲ್ಲಿಗೆ ಹೋಗ್ತಾ ಇದೆ? ಇನ್ನೊಬ್ಬರಿಗೆ ನಾನೇ ಡೋರ್ ಓಪನ್ ಮಾಡಿ ಪ್ಲಗ್ ಹಾಕ್ಕೊಳ್ಳಿ ಅಂತ ಕೊಟ್ಟಿದ್ದೀನಿ. ನನ್ನ ಎನರ್ಜಿ ತಗೊಳ್ಳಿ. ರೈಟ್? ಇಂಟರ್ಫಿಯರೆನ್ಸ್ ಅನ್ನೋದು ಮಾಡಬೇಕಾಗಿದ್ದು ಇಲ್ಲಿ, ಅಲ್ಲಲ್ಲ. ಎಲ್ಲಿ ಮಾಡ್ಬೇಕು ಇಂಟರ್ಫಿಯರೆನ್ಸು? ಇಲ್ಲಿ, ನನ್ನಲ್ಲಿ ನಾನು ಇಂಟರ್ಫಿಯರೆನ್ಸ್ ಆದರೆ ಅವಾಗ ನಾನ್ ಇಂಟರ್ಫಿಯರೆನ್ಸು ನಾನು ಇಂಟರ್ಫಿಯರೆನ್ಸ್ ಆಗಬೇಕು. ಕನ್ನಡ ಇದು. ನಾನು ಇಂಟರ್ಫಿಯರೆನ್ಸ್ ಆಗಬೇಕು. ನಾನು ಇಂಟರ್ಫಿಯರೆನ್ಸ್ ಬೇರೆದ್ರಲ್ಲಿ ಆಗಬಾರ್ದು. ಓಕೆ? ಥ್ಯಾಂಕ್ ಯು ಮಾಸ್ಟರ್ಸ್. ಅರ್ಥ ಆಯ್ತಾ ಎಲ್ಲರಿಗೆ? ಬಹಳ ಸುಲಭ ಅಲ್ಲ? ಬಹಳ ಸುಲಭ. ಆಚರಿಸಬೇಕು ಅಂದರೆ ಒಂದಿಷ್ಟು ಕಷ್ಟ ಅಂತ ಅನಿಸುತ್ತಲ್ಲ? ಅನಿಸುತ್ತಾ ಇಲ್ಲ? ಯಾಕಂದ್ರೆ ನಮ್ಮ ತಿಳುವಳಿಕೆ ಆ ರೀತಿಯಲ್ಲಿದೆ. ಈಗ ಯಾವ ವರ್ಷದಲ್ಲಿದ್ದೀವಿ ನಾವು? ಯಾವ ವರ್ಷ ಇದು? 2024.
24. ಓಕೆ, 2023ಕ್ಕೆ 2024ಕ್ಕೂ ಎಷ್ಟು ದಿನಗಳ ವ್ಯತ್ಯಾಸ? 365 ದಿನ. ಇದೇ ರಾಂಗ್ ಕಾನ್ಸೆಪ್ಟ್. ಅಂದರೆ 2023ಕ್ಕೆ 2024ಕ್ಕೆ ವ್ಯತ್ಯಾಸ ಒಂದೇ ಕ್ಷಣ. ಹೌದಲ್ಲ? 2023 ರಾತ್ರಿ 11 ಗಂಟೆ 50 ನಿಮಿಷ 59 ಸೆಕೆಂಡ್ ಆದ ನಂತರ ನೀವೆಲ್ಲ ಏನು ಮಾಡ್ತೀರಾ? ಹ್ಯಾಪಿ ನ್ಯೂ ಇಯರ್. ಹೌದಲ್ಲ? ಡಿಫರೆನ್ಸ್ ಎಷ್ಟು? ಚಿಟಿಕೆ ಹೊಡೆದಷ್ಟು. ಬದಲಾಗಬೇಕು ಅಂದರೆ ಮನಸ್ಸು ಮಾಡಬೇಕು. ನಾನು ಈ ಕ್ಷಣದಿಂದ ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಂಡಂಗಿಲ್ಲ, ಯಾರ ಕೆಲಸದಲ್ಲಿನೂ ತಲೆ ಹಾಕೋಕೆ ಹೋಗೋದಿಲ್ಲ, ಯಾರನ್ನ ತಪ್ಪಾಗಿ ತಿಳಿಯೋದಿಲ್ಲ. ಒಂದು ಸಲ ಪಿರಮಿಡ್ ಒಳಗೆ ಬಂದು ಬುದ್ಧ ಪೂರ್ಣಿಮಾ ಸೆಲೆಬ್ರೇಷನ್ಸ್ ಅಟೆಂಡ್ ಆಗಿದ್ದೀವಿ ಅಂದರೆ ಮನೆಗೆ ಹೋಗೋ ಕಾಲಕ್ಕೆ ಮಾಸ್ಟರ್ ಆಗಿ ಹೋಗ್ಬೇಕು. ಹೌದಲ್ಲ? ಆ ಮಾಸ್ಟರ್ ಆಗಬೇಕು ಅಂದರೆ 18 ಆದರ್ಶ ಸೂತ್ರಗಳು, ನೋ ಕಮೆಂಟ್ಸು, ನೋ ಜಡ್ಜಿಮೆಂಟ್ಸು, ನೋ ಕಂಪ್ಲೇಂಟ್ಸು, ಆ ಸ್ಥಿತಿ ಮುಟ್ಟಬೇಕಂದ್ರೆ ಇದು ಚೆನ್ನಾಗಿರ್ಬೇಕು. ಏನು ಚೆನ್ನಾಗಿರ್ಬೇಕು? ಬಾಯಿ ಚೆನ್ನಾಗಿರ್ಬೇಕು, ಮಾತುಗಳು ಸರಿಯಾಗಿರ್ಬೇಕು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.